ಫೇಸ್ಬುಕ್ ಆ್ಯಡ್ಸ್ ಆ್ಯಂಡ್ ರೀಲ್ಸ್ ಪ್ರೋಗ್ರಾಮ್ ಎನೇಬಲ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಫಸ್ಟು ಪೇಜ್ ಓಪನ್ ಮಾಡಿ, ಕೆಳಗಡೆ ಸಪೋರ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಮಾನಿಟೈಸೇಷನ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮೇಕಿಂಗ್ ಮನಿ ವಿತ್ ರೀಲ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಆ್ಯಡ್ಸ್ ಆ್ಯಂಡ್ ರೀಲ್ಸ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆದ ತಕ್ಷಣ ಸ್ವಲ್ಪ ಕೆಳಗಡೆ ಬನ್ನಿ. ಅವೈಲಬಿಲಿಟಿ ಅನ್ನೋದು 8 ಮಾರ್ಕ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಫುಲ್ ಕೆಳಗಡೆ ಬಂದ ತಕ್ಷಣ ನಿಮಗಿಲ್ಲಿ ವಾಸ್ ದಿಸ್ ಹೆಲ್ಪ್ಫುಲ್ ಅಂತ ಇದೆ, ಅದ್ರ ಮೇಲೆ ನೋ ಮೇಲೆ ಕ್ಲಿಕ್ ಮಾಡಿ. ಎಸ್ ಬೇಡ, ನೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಬರುತ್ತೆ. ಇದರಲ್ಲಿ ಇಲ್ಲಿ ಮೆಸೇಜ್ ನೀವು ಟೈಪ್ ಮಾಡಬೇಕಾಗುತ್ತೆ. ಏನು ಮೆಸೇಜ್ ಅಂದರೆ, ನೀವು ಇದನ್ನು ಚಾರ್ಜಬಿಲಿಟಿಗೆ ಹೋಗಿ ತಗೋಬೇಕು. ಹೇಗೆ ಅಂದರೆ, ಕನಾಟ್ ಫೈಂಡ್ ವಾಟ್ ಐ ಆಮ್ ಲುಕಿಂಗ್ ಫಾರ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಚಾರ್ಜಬಿಲಿಟಿಗೆ ಹೋಗಿ ಇಲ್ಲಿ ಆ್ಯಡ್ಸ್ ಆ್ಯಂಡ್ ರೀಲ್ಸ್ ಪ್ರೋಗ್ರಾಮ್ ಐ ಆಮ್ ಇಂಟ್ರೆಸ್ಟೆಡ್ ಮೆಸೇಜ್ ಸ್ಯಾಂಪಲ್ ಅಂತ ಜಸ್ಟ್ ಟೈಪ್ ಮಾಡಿ ಸೆಂಡ್ ಮಾಡಿ. ಚಾರ್ಜಬಿಲಿಟಿ ನಿಮಗೆ ಒಂದು ಸ್ಯಾಂಪಲ್ ಇಂಟ್ರೆಸ್ಟಿಂಗ್ ಒಂದು ಮೆಸೇಜ್ ಬರುತ್ತೆ, ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ನೇಮ್ ಹಾಕಿ ಯುವರ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು, ಇಮೇಲ್ ಐ ಡಿ, ಸೊ ಇಷ್ಟು ಹಾಕಬೇಕು. ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡಾದ್ಮೇಲೆ ಇದು ಕಾಪಿ ಮಾಡಿಕೊಂಡು ನೀವು ಫೇಸ್ಬುಕ್ ಬಂದು ಪೇಸ್ಟ್ ಮಾಡಿ. ಆಮೇಲೆ ನಿಮ್ಮದು ಫೇಸ್ಬುಕ್ ಲಿಂಕ್ ಇಲ್ಲಿ ಹಾಕಿ, ಲಿಂಕು ಆಮೇಲೆ ಇಮೇಲ್ ಐ ಡಿ, ಆ್ಯಕ್ಟಿವ್ ಇರೋಂಥ ಇಮೇಲ್ ಐ ಡಿ ಪೇಸ್ಟ್ ಮಾಡಿ. ಯಾಕಂದರೆ ಓದ್ಕೊಳ್ಳಿ, ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡಿ ನಿಮಗೆ 2 to 3 ಡೇಸ್ ನಿಮಗೆ ನಿಮ್ಮದೆಲ್ಲದು ಕರೆಕ್ಟಾಗಿತ್ತು ಅಂದರೆ, ಪಾಲಿಸಿ ಕ್ರೈಟೇರಿಯಾ ಎಲ್ಲ ಕರೆಕ್ಟಾಗಿತ್ತು ಅಂದರೆ 2 to 3 ಡೇಸಲ್ಲಿ ನಿಮಗೆ ಎನೇಬಲ್ ಆಗುತ್ತೆ.